ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಅಗ್ನಿಸಾಕ್ಷಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕೆ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಅಗ್ನಿಗೆ ಎಲ್ಲೆಲ್ಲಿ ನೋಡಿದ್ರೂ ಸಾಕ್ಷಿನೇ ಕಾಣಿಸ್ತಾಳೆ, ಮತ್ತೇನು ಕಾಣಿಸ್ತಾ ಇಲ್ಲ. ಇಡೀ ಆಫೀಸಲ್ಲೆಲ್ಲ ಅವಳೆ, ಅವನ ತಲೆಯಲ್ಲೆಲ್ಲ ಅವಳೆ, ಮನಸ್ಸಲ್ಲೆಲ್ಲ ಅವಳೆ. ಏನು ಕೆಲಸ ಮಾಡೋಕ್ಕೆ ಹೋದ್ರೂ ಅವಳೆ, ಎಲ್ಲಿ ನೋಡಿದ್ರೂ ಅವಳೆ, ಕೂತರೂ ಅವಳೆ, ನಿಂತರೂ ಅವಳೆ, ಎಲ್ಲ ತವಳು ಅವಳೇ ಕಾಣಿಸ್ತಾ ಇದ್ದಾಳೆ. ಅವಳು ಇವನೇನು ಕೆಲಸ ಮಾಡೋಕ್ಕೆ ಕೈ ಇಟ್ರೂ ಅವಳೇ ಕಾಣಿಸ್ತಿರ್ತಾಳೆ. ಹೀಗೆ ಇವನಿಗೆ ಫುಲ್ಲು ತಲೆ ಕೆಟ್ಟೋದಂಗೆ ಆಗ್ಬಿಡುತ್ತೆ. ಸರ್ ಇದು ಅದು ಅಂತ ಏನಾರು ಹೇಳೋಕ್ಕೆ ಹೋದ್ರೂ ಅಷ್ಟೇ ಹೇಳ್ತಾನೆ, ಇನ್ನೇನು ಕಾಣಿಸ್ತಾನೇ ಇಲ್ಲ ಅವನಿಗೆ. ಹಾಗಾಗಿ ಏನು ಹಿಂಗಾಗಿದ್ದಾರೆ ಅಗ್ನಿ ಸರು ಅಂತ ಅವಳು ತಲೆ ಕೆಡಿಸ್ಕೊಂಡು ಏನು ಹೇಳಿದ್ರು ಬರೀ ನೋಡ್ತಾರೆ, ಅವು ಅಂತಾರೆ, ಏನಾಗಿದೆ ಇವರಿಗೆ ಅಂತ ಹೇಳ್ಬಿಟ್ಟು. ಆಗ ಆಲ್ರೆಡಿ ಮೀಟಿಂಗು ಎಲ್ಲ ಮುಗೀತು. ಇವಾಗ ಅರವಿಂದು ಮತ್ತು ಯಾವುದೋ ಪ್ರಾಜೆಕ್ಟ್ ಫೈಲು ಅದು ತೊಗೊಂಡು ಮನೆಗೆ ಬರೋಕ್ಕಾಗುತ್ತಾ, ಅದು ರೆಡಿ ಆಯಿತಾ ಅಂತ ಕೇಳ್ತಾನೆ. ಹಾಂ ಸರ್ ರೆಡಿ ಆಗಿದೆ ಅಂತ ಹೇಳ್ತಾಳೆ. ಆವಾಗ ಮತ್ತು ಅದು ತೊಗೊಂಡು ಮನೆಗೆ ಬರೋಕ್ಕಾಗುತ್ತಾ ಅಂತ ಡ್ರೈವರ್ ಕಳಿಸ್ತೀನಿ, ಕಾರ್ ತೊಗೊಂಡು ಬರ್ತಾನೆ ಅಂತ. ಪರವಾಗಿಲ್ಲ ಸರ್ ನಾನೇ ಬರ್ತೀನಿ, ಹಂಗೇನಿಲ್ಲ ಅಂತ ಹೇಳ್ತಾಳೆ. ಆಮೇಲೆ ಅಗ್ನಿನೂ ಅಷ್ಟೇ ಅವನ ಆಫೀಸಿಂದ ಆಚೆ ಬರ್ತಾನೆ, ಮ್ಯಾನೇಜರು ಕೂಡ ಅಲ್ಲೇ ನಿಂತಿರ್ತಾನೆ. ಅಗ್ನಿ ಹೇಳ್ತಾನೆ, ನಾನು ಮನೆಗೆ ಹೋಗ್ತಾಯಿದ್ದೀನಿ, ಏನಾದರೂ ಇಂಪಾರ್ಟೆಂಟ್ ಫೈಲ್ ಇದ್ದರೆ ಕಳಿಸ್ಕೊಡು ಅಂತ ಮ್ಯಾನೇಜರಿಗೆ ಹೇಳ್ತಾನೆ. ಆವಾಗ ಸಾಕ್ಷಿ ಅಲ್ಲೇ ನಿಂತಿರ್ತಾಳೆ. ಆ ಸಾಕ್ಷಿ ಮ್ಯಾನೇಜರಿಗೆ ಹೇಳ್ತಾ ಇರ್ತಾಳೆ, ಈ ಫೈಲ್ ಏನಾದ್ರು ಕೇಳಿದ್ರೆ ಅರ್ಜೆಂಟ್ ಕೊಟ್ಬಿಡಿ, ನಾನು ಅರವಿಂದ್ ಸರ್ ಮನೆಗೆ ಕರೀತಾ ಇದ್ದಾರೆ ಫೈಲ್ ತೊಗೊಂಡು ಬಾ ಅಂತ, ನಾನು ಅಲ್ಲಿ ಕೊಡಬೇಕು, ಅಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಆಮೇಲೆ ಇಲ್ಲಿ ಆಫೀಸ್ ಒಳಗಡೆ ಹೋಗ್ತಾಳೆ. ಏನು ಸರ್ ಏನಾಯಿತು ನಿಮಗೆ, ಯಾಕೆ ಹಿಂಗೆ ಆಡ್ತಾಯಿದ್ದೀರ ಅಂತ ಕೇಳೋಣ ಅಂತೇಳಿ ಅಲ್ಲೇ ಆಫೀಸಲ್ಲೆಲ್ಲ ಗುಸು ಗುಸು, ಅಗ್ನಿ ಸರ್ಗೆ ಜ್ವರ ಬಂದುಬಿಟ್ಟಿದೆ, ಅಗ್ನಿ ಸರ್ಗೆ ಜ್ವರ ಬಂದುಬಿಟ್ಟಿದೆ ಅಂತ ಎಲ್ಲ ಮಾತಾಡ್ಕೊಳ್ತಾ ಇದ್ದಾರೆ. ಸರಿ ಹೌದಾ, ಚೆನ್ನಾಗೇ ಇದ್ರಲ್ಲ, ಏನಕ್ಕೆ ಜ್ವರ ಬಂತು, ಅದಕ್ಕೆ ಬೆಳಗಿಂದ ಸೈಲೆಂಟ್ ಆಗಿಬಿಟ್ಟಿದ್ರೇನು ಅಂತೇಳ್ಬಿಟ್ಟು ಇವಳು ಮಾತಾಡ್ಸೋಣ ಅಂತ ಸಾಕ್ಷಿನೂ ಹೋಗ್ತಾಳೆ. ಹೋಗಿ ಸರ್ ಏನಾಯಿತು ಅಂತ ಕೇಳ್ತಾಳೆ. ಹಂಗೆ ನೋಡ್ತಾ ಇರ್ತಾನೆ. ಸರ್ ಏನಾಯಿತು ಅಂತ. ಆಗ ಏನಿಲ್ಲ ಅಂತಾನೆ ಅಷ್ಟೇ. ಆಮೇಲೆ ಸರಿ ಅವಳು ಹಣೆ ಮುಟ್ಟು ನೋಡೋಣ ಅಂತ ನೋಡೋಕ್ಕೆ ಹೋಗ್ತಾಳೆ. ಅಲ್ಲೇ ಬಿದ್ದೋಗ್ತಾನೆ ಚೇರ್ ಮೇಲೇ ಕೆಳಗಡಿಕೆ. ಅಯ್ಯೋ ಏನಾಯಿತು ಇವರಿಗೆ ಅಂತ ಹೇಳ್ಬಿಟ್ಟು ಒಂದು ಸೆಕೆಂಡ್ ನಿಂತ್ಕೊಂಡು ನೋಡ್ತಾಳೆ. ಆಮೇಲೆ ಹೋಗ್ಬಿಟ್ಟು ಎದ್ದಿಸೋಕೆ ಹೋಗ್ತಾಳೆ. ಏನೂ ಮಾತಾಡಲ್ಲ, ಸುಮ್ಮನೆ ಆಗ್ತಾನೆ. ಅಯ್ಯೋ ದೇವ್ರೇ ಏನಾಯ್ತು ಇವರಿಗೆ, ಯಾಕೆ ಹಿಂಗೆ ಆಡ್ತಾವ್ರೆ ಅಂದರೆ ಗೊತ್ತಾಗ್ತಿಲ್ವಲ್ಲ ಅಂತ ಹೇಳ್ಬಿಟ್ಟು ಪುನಃ ಸರಿ ಅಂತೇಳಿ ಅಲ್ಲೆಲ್ಲ ಮುಗಿಸಿ ಆಫೀಸಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಅಲ್ಲಿಂದ ಅವನಂತೂ ಅವಳು ಕಣ್ಣನ್ನೇ ನೋಡ್ತಾಳೆ. ಅವಳು ಏನಕ್ಕೆ ಹಿಂಗೆ ನೋಡ್ತಾರೆ ಅಂತ ಅವಳು ನೋಡ್ತಾಳೆ. ಅಂದರೆ ಇವ್ರು ಬಡವರು ಶ್ರೀಮಂತರು ಎಲ್ಲಿಂದ ಎಲ್ಲಿಗೆ ಅನ್ನೋದು, ಸುಮ್ಮನೆ ಆಕರ್ಷಣೆ ಅಷ್ಟೇ ಅಂತ. ಆಮೇಲೆ ನೀನು ನನ್ನ ನೋಡ್ತೀಯ, ಅಲ್ಲೂ ಹಂಗೆ ಸರ್ ನೀವು ಮೀಟಿಂಗಲ್ಲೂ ನನ್ನನ್ನೇ ನೋಡ್ತಾಯಿದ್ರಿ ಅಂತ. ನಿನ್ನನ್ನೇ ನೋಡ್ತಾಯಿದ್ದೆ ಅಂದರೆ ನೀನು ನನ್ನನ್ನೇ ನೋಡ್ತಾಯಿದ್ದೆ ಅಂತ ಆಯ್ತು ಅಲ್ಲಿಗೆ ಅಂತಾನೆ. ಹೌದು ನಾನೇನು ನೋಡ್ತಾ ಇರಲಿಲ್ಲ, ಮತ್ತು ನಾನು ನೋಡಿದೆ ಅಂತ ನಿಂಗೆ ಹೆಂಗೆ ಗೊತ್ತು ಅಂದು. ನಾನು 2-3 ಸಲ ನಿಮ್ಮನ್ನು ನೋಡಿದೆ, ಅವಾಗ ನೀವು ನನ್ನನ್ನೇ ನೋಡ್ತಾಯಿದ್ರಿ ಅಂತ ಹೇಳ್ತಾರೆ. ಹಾಗಾದರೆ ನೀನು ನನ್ನನ್ನೇ ನೋಡ್ತಾಯಿದ್ದೆ. ಅಯ್ಯೋ ಇದೊಳ್ಳೆ ಕತೆ ಆಯ್ತಲ್ಲ, ನೀವು ನನ್ನನ್ನೇ ನೋಡ್ತಾಯಿದ್ರಿ ಅಂತ ಹೇಳ್ತೀರಲ್ಲ ಅಂತೇಳ್ಬಿಟ್ಟು ಮತ್ತು ಅಲ್ಲಿ ಎಲ್ಲ ಸಮಾಧಾನ ಮಾಡಿಕೊಂಡು ಅಲ್ಲಿಂದ ಅಯ್ಯೋ ಇದು ಒಳ್ಳೆ ಕತೆ ಆಗೋಯ್ತಲ್ಲ ಅಂತೇಳ್ಬಿಟ್ಟು ಇವನು ತಲೆ ಮೇಲೆ ಕೈ ಹೊತ್ಕೊತಾನೆ. ಆಗ ಇವಳು ತಲೆ ಜ್ವರ ಇದೆಯಾ ಅಂತೇಳಿ ಮುಟ್ಟು ನೋಡೋಕ್ಕೆ ಹೋಗ್ತಾಳೆ. ಹಾಗೆ ಬಿದ್ದೋಗ್ತಾನೆ ಚೇರ್ ಮೇಲಿಂದ ಕೆಳಗಡೆಗೆ. ಅಯ್ಯೋ ರಾಮ, ಮುಟ್ಟಕ್ಕೆ ಹೋದರೆ ಬಿದ್ದೋಗ್ತಾರಲ್ಲ, ಏನಾಗಿದೆ ಇವ್ರಿಗೆ ಅಗ್ನಿ ಸಾರಿಗೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಎದ್ದಿಸಿ ನೀರು ಕುಡಿತೀರಾ ಅಂತ ಕೂರಿಸಿ ಎಲ್ಲ ಮಾಡಿ ಅಲ್ಲಿಂದ ಇದು ಮಾಡ್ತಾಳೆ. ಆಮೇಲೆ
ಹೀಗೇ ನೋಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಏನಾಯಿತು ಅಂತ ಗಾಬರಿಯಾಗೆ ನೋಡ್ತಾ ಇರ್ತಾಳೆ. ಅವಳಿಗೇನು ಅರ್ಥನೇ ಆಯ್ತಿರಲ್ಲ. ಇದ್ದಕ್ಕಿದ್ದಂಗೆ ಏನು ಮಾತಾಡ್ಸೋಕ್ಕೋದ್ರೂ ಮಾತಾಡಲ್ಲ, ಏನು ಕೇಳಿದ್ರು ಹಾವು ಅನ್ನೋದಷ್ಟೇ, ಮತ್ತೇನು ಮಾತಾಡಲ್ಲ. ಈ ಕಡೆ ರಾಜನ ಕತೆ ಕೇಳೋದೇ ಬೇಡ. ಮಂಜುರಿ ಹೋಗಿ ಹೋಗಿ ಅವನಿಗೆ ಉರಿಸ್ತಾ ಇರ್ತಾಳೆ. ಅವಳು ಅಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಹೋಗಿದ್ದಾಳೆ, ಸೀರೆ ಉಟ್ಕೊಂಡು. ಅವಳು ನಿನ್ನ ಕೈ ಸಿಗ್ತಾಳ, ನೀನು ಇಲ್ಲಿ ಕನ್ಸು ಕಾಣ್ತಾ ಕೂತಿದೀಯಲ್ಲ ಅಂತ. ಆಮೇಲೆ ನನಗೇನು ಗೊತ್ತಿಲ್ಲ ಅಂದ್ಕೊಂಡಿದೀಯಾ ನೀನು? ನಮ್ಮನೆ ರೂಮಿಗೆ ಬರ್ತಾ ಇರಲಿಲ್ಲ, ಸಾಕ್ಷಿ ನೋಡೋ ಸಲುವಾಗಿ ಬಂದಿದ್ದೀಯಾ. ನನಗೇನು ಗೊತ್ತಿಲ್ವಾ? ಹೆಂಗೆ ಪರಿಚಯ ಸಾಕ್ಷಿ ನಿನಗೆ ಅಂತ. ಆವಾಗ ಅವ್ನು ಡೀಟೇಲ್ಸ್ ಹೇಳ್ತಾನೆ. ಆಗ ಹೌದಾ ಅಂತ. ಆಮೇಲೆ ಅರವಿಂದ ಅವರು ಫೋನ್ ಮಾಡ್ತಾನೆ ಮನೆಯಿಂದ, ಬರಬೇಕು ಫೈಲ್ ತಗೊಂಡು ನೋಡಬೇಕು ಆ ಪ್ರಾಜೆಕ್ಟ್ದು ಅಂತೇಳಿ. ಸರಿ ಸರ್ ಓಕೆ ಬರ್ತೀನಿ ಅಂತ ಹೇಳ್ತಾಳೆ. ಆಗ ಹೊರಡ್ತಾರೆ ಎಲ್ಲರೂ. ಅವಳು ಹೋಗಬೇಕು ಅಂತ ಹೊರಟಾಗ ಕ್ಯಾಬ್ ಮಾಡಿಕೊಂಡು ಅಥವಾ ಡ್ರೈವರ್ ಜೊತೆನೋ ಹೊರಡಬೇಕು. ಅವಳಿಗೆ ಕಾರ್ ಇರುತ್ತಲ್ಲ, ಕಾರಲ್ಲಿ ಹೋಗಬೇಕು. ಅಷ್ಟೊತ್ತಿಗೆ ಅಗ್ನಿ ಬಂದಿದ್ದಕ್ಕೆ ಮ್ಯಾನೇಜರು, ಸರ್ ಸಾಕ್ಷಿ ಮೇಡಮ್ಮು ಬರ್ತಾರಂತೆ ಸರ್, ಕರ್ಕೊಂಡೋಗಿ ಹಂಗೆ ಮನೆಗೆ ಹೋಗ್ಬೇಕಂತೆ ಅಂತ ಹೇಳ್ತಾನೆ. ಅದಕ್ಕೆ ನಿನ್ನ ಕೆಲಸ ಎಷ್ಟಿದೆ ಅಷ್ಟು ನೋಡ್ಕೊ, ನಿನಗೆ ಯಾಕೆ 25? ಕೆಲಸ ಮುಗೀತಾ ನಿಂದು? ವರ್ಕೆಲ್ಲ ಮುಗೀತಾ ಅದು ಯಾವುದೋ ವರ್ಕು ಅಂತ ಕೇಳ್ತಾನೆ. ಆವಾಗ ಸಾರಿ ಸರ್ ಅಂತ, ಮತ್ತು ಆ ಕೆಲಸ ಮಾಡೋಗೋಗಿ ಅಂತ ಬೈತಾನೆ. ಸರಿ ಅಂತ ಏನು ಎಲ್ಲ ಬುದ್ಧಿ ಹೇಳೋಕ್ಕೆ ಬಂದುಬಿಡ್ತಾನೆ ಅಂತೇಳ್ಬಿಟ್ಟು ಬೈಕೊಂಡು ಅಲ್ಲಿಂದ ಸಾಕ್ಷಿ ನೋಡ್ತಾನೆ. ಆಮೇಲೆ ಅವಳು ಫೈಲೆಲ್ಲ ರೆಡಿ ಮಾಡಿಕೊಂಡು ಹೊರಡಕ್ಕೆ ರೆಡಿ ಆಯ್ತಾಳೆ. ಬಾ ಅಂತ ಹೇಳಿರಲ್ಲ. ಆಮೇಲೆ ಅವಳು ಹೋಗ್ತಾ ಇರ್ತಾಳೆ, ಇವನು ಹೋಗ್ತಾ ಇರ್ತಾನೆ. ಸರಿ ಬಾ ಕಾರಲ್ಲೇ ಹೋಗೋಣ ಅಂತ ಕರೀತಾನೆ. ಆಮೇಲೆ ಸರಿ ಅಂತ ಹೋಗ್ತಾಳೆ. ಕಾರೇ ಸ್ಟಾರ್ಟ್ ಮಾಡಲ್ಲ, ಬರೀ ಅವಳನ್ನೇ ನೋಡೋದಾಗುತ್ತೆ ಇವನು. ಎಷ್ಟೊತ್ತಾದರೂ ಕಾರ್ ಸ್ಟಾರ್ಟೇ ಮಾಡಲ್ಲ. ಅಯ್ಯೋ ಸಾರ್ ನಡೀರಿ ಸಾರ್ ಲೇಟ್ ಆಗುತ್ತೆ ಅಂತ ಅವಳು ಅಂತಾಳೆ. ಇವನು ಹೋಗ್ತಾಯಿದೆ ಹೋಗ್ತಾನೇ ಇಲ್ಲ, ಕಾರೇ ಸ್ಟಾರ್ಟ್ ಆಗ್ತಾಯಿಲ್ಲ. ಆಮೇಲೇನೋ ಹಾಡುಗಳು ಹಾಕ್ತೀನಿ ಅಂತಾನೆ ಹಾಡುಗಳೇ ಹಾಕಲ್ಲ, ರಿಪೀಟ್ ಅವೇ ಬರ್ತಾ ಇರ್ತವೆ. ಹೀಗೆ ಏನೋ ಲೂಸ್ ಆಗ್ಬಿಟ್ಟವ್ರಲ್ಲ ಈ ಸಾರ್ ಅಂತ ಅವಳ ಮನಸ್ಸಲ್ಲಿ ಅಂದ್ಕೊಂಡು, ಸಾರ್ ಲೇಟ್ ಆಗುತ್ತೆ ನಡೀರಿ ಹೋಗೋಣ, ಆಯಿತು ಅಂತೇಳಿ ಮತ್ತೆ ಸ್ಟಾರ್ಟ್ ಮಾಡ್ತಾನೆ. ಸ್ಟಾರ್ಟೇ ಆಗಲ್ಲ, ಬರೀ ಅವಳೇ ನೋಡೋದಾಗುತ್ತೆ. ಇನ್ನು ಸ್ಟಾರ್ಟ್ ಮಾಡಿ ಹೋಗೋ ಹೊತ್ತಿಗೆ ಆಗೋದೇ ಇಲ್ಲ. ಸುಮ್ಮನೆ ಕೂತು ಅಲ್ಲೇ ಹಾಡು ಕೇಳೋದು ಮತ್ತು ಅವಳ ಮುಖ ನೋಡೋದು, ಬರೀ ಇದೇ ಮಾಡ್ತಿರ್ತಾನೆ ಯಾವಾಗಲೂ. ಅಯ್ಯೋ ರಾಮ, ಯಾಕೆ ಹಿಂಗೆ ಆಡ್ತಾರೆ ಅಗ್ನಿ ಸರ್ ಅನ್ನೋಂಗೆ ಆಗಿದೆ. ಕಾರೇ ಸ್ಟಾರ್ಟ್ ಆಗಿಲ್ಲ, ಅಲ್ಲೇ ನಿಂತಿದೆ ಕಾರು. ಎಷ್ಟೊತ್ತಲ್ಲಿ ಬಂದು ಕೂತಿದ್ರು ಅಷ್ಟೊತ್ತಿಂದನೂ ಕಾರ್ ಅಲ್ಲೇ ನಿಂತಿದೆ. ಕಾರ್ ಸ್ಟಾರ್ಟ್ ಮಾಡ್ತಾಯಿಲ್ಲ, ಹೋಗೋಕ್ಕಾಗ್ತಾಯಿಲ್ಲ. ಮನೆ ಹತ್ರ ಹೋಗಬೇಕು. ಅರವಿಂದ್ ಅವರು ಕಾಯ್ತಾ ಇದ್ದಾರೆ. ಇವಳು ಹೋಗಿ ಫೈಲ್ ಕೊಡೋಂಗಿಲ್ಲ, ಪ್ರಾಜೆಕ್ಟ್ ಓಕೆ ಮಾಡೋಂಗಿಲ್ಲ. ಹೀಗೆ ಇವ್ರ ಕತೆಗಳು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಕತೆ. ನೋಡಿ ಅಗ್ನಿಸಾಕ್ಷಿ ಕತೆ ಕೇಳಿ ಕಮೆಂಟ್ ಏನಿತ್ತು ಅಂತ ಹೇಳಿ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.